ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತು ಭಾನುವಾರ 7ನೇ ತಾರೀಕು. ಇವತ್ತು ಚಂದ್ರಗ್ರಹಣ ಸ್ನೇಹಿತರೆ. ಅದಕ್ಕೆ ಮೊದಲಾಗೆ ಎಲ್ಲವೂ ವಿಸ್ಮಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮಾಡೋ ವಿಡಿಯೋ ನಿಮಗೆ ತಲುಪುತ್ತೆ ಸ್ನೇಹಿತರೆ. ಹಾಗೆ ನಾನು ನಿಮ್ಮ ಪ್ರಸನ್ನಗೌಡ. ದಯವಿಟ್ಟು ನಮ್ಮ ಚಂದಾದಾರ ಆಗಿ ನಮ್ಮ ಫಾಲೋ ಮಾಡಿ, ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಾ, ರಾತ್ರಿಯ ಕ್ಷಣಗಳು. ಸ್ವಲ್ಪ ಹೊತ್ತಿನಲ್ಲಿಯೇ ಚಂದ್ರಗ್ರಹಣ ಆಗುವಂಥ ಸನ್ನಿವೇಶ ಸೃಷ್ಟಿಯಾಗ್ತದೆ. ದೇಶದಗಳ ಎಷ್ಟೋ ಸ್ಟೂಡೆಂಟ್ಸು, ಎಷ್ಟೋ ಜನಗಳು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ಚಂದ್ರಗ್ರಹಣ ನೋಡೋದಕ್ಕೆ. ಇವತ್ತು ಚಂದ್ರಗ್ರಹಣ ಖಗ್ರಾಸ ಅಂತ ಹೇಳ್ತಿದ್ದಾರೆ, ಕೆಂಪು ಬಣ್ಣದಲ್ಲಿರ್ತದೆ ಅಂತ ಸೈಂಟಿಸ್ಟ್ಗಳು ಹೇಳ್ತಿದ್ದಾರೆ. ಹಾಗೆ ಇವತ್ತು ಬರಿಗಣ್ಣಿನಿಂದ ನೋಡಬಹುದು ಸ್ನೇಹಿತರೆ, ಭಯ ಪಡುವಂಥದ್ದು ಏನಿಲ್ಲ ಸ್ನೇಹಿತರೆ. ಇದು ಒಂದು ಪುರಾತನ ಸೂತಕ ಅಂತ ಹೇಳ್ತಾರೆ. ಆ ಸೂತಕ ಕಳೆಯೋದಕ್ಕೊಂದು ದರ್ಬೆ ಹುಲ್ಲು ಅಂತಾರೆ. ಅದನ್ನು ದರ್ಬೆ ತೊಗೊಂಡೋಗಿ ಮನೆ ಒಳಗಡೆ ಇಟ್ಕೊಳ್ಳೋದು, ದೇವ್ರ ಮುಂದೆ ಅಥವಾ ಆಹಾರದ ಹತ್ರ ಇಡಬೇಕು ಅನ್ನೋದೊಂದು ಪದ್ಧತಿ. ಅದು ನಿಮಗೆ ಅನಿಸ್ದಂಗೆ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತು ಸರಿಸುಮಾರು 11ರಿಂದ 12-20 ಗಂಟೆ ಚಂದ್ರಗ್ರಹಣ ನಮ್ಮ ಭಾರತೀಯ ಕಾಲಮಾನದಲ್ಲಿ ನಮಗೆ ಗೋಚರ ಆಗ್ತದೆ ಅಂತ ಕಂಡು ಬಂದಿದೆ ಸ್ನೇಹಿತರೆ. ಈಗ ಸುಮಾರು ಸಮಯ ಎಷ್ಟಿರ್ಬೋದು ಅಂದರೆ ಸಮಯ 9:10 ಇರ್ಬೋದು ಸ್ನೇಹಿತರೆ. 11 ಗಂಟೆ ಮೇಲೆ ಇದು ಗೋಚರ ಆಗೋದು ನಮ್ಮ ಭಾರತದಲ್ಲಿ. ನಾವಿರೋದು ನಮ್ಮ ಮಂಡ್ಯದಲ್ಲಿ ಎಷ್ಟು ಗಂಟೆ ಗೋಚರ ಅಂತ ಇನ್ನೂ ಗೊತ್ತಿಲ್ಲ. ಸೊ 11 ಗಂಟೆ ಇನ್ನೂ ಆಗಿಲ್ಲ, ಆವಾಗ ಗೋಚರ ಆಗ್ಬೋದು. ನೀವು ಮನೆಯಿಂದ ಆಚೆ ಬಂದು ಗ್ರಹಣ ಅದ್ಭುತವಾದ ಆ ಮನಮೋಹಕ ಸುಂದರವಾದ ಆ ಸಮಯನ, ಆ ಸುಂದರವಾದ ಕ್ಷಣವನ್ನು ನೀವು ಎಂಜಾಯ್ ಮಾಡ್ಬೋದು ಸ್ನೇಹಿತರೆ. ಮೋಡ ಎಲ್ಲ ತಿರುಳಾಗಿದೆ, ಬೆಳ್ಳಗೆ ಮೋಡನೂ ಕೂಡ ಕಾಣಿಸ್ತಾ ಇದೆ. ಅಲ್ಲೂ ಅಪರೂಪಕ್ಕೆ ಇಲ್ಲೊಂದು ಚುಕ್ಕಿಗಳು ಕೂಡ ಕಾಣಿಸ್ತಾ ಇದ್ದಾವೆ ಸ್ನೇಹಿತರೆ. ನೀವು ನೋಡ್ತಾ ಇರಬೇಕು, ಸಣ್ಣ ಪುಟ್ಟ ಚುಕ್ಕಿ ಕಾಣ್ತಾ ಇದೆಯಾ? ಸೊ ಈ ರೀತಿ ಚುಕ್ಕಿ ಕಾಣ್ತಿದೆ. ಮೋಡ ಬಿಳಿಯಾಗಿದೆ, ಮಳೆ ಬರುವಂಥ ವಾತಾವರಣ ಏನೂ ಇಲ್ಲ. ಸೊ ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ ಇದೆ, ಆದರೆ ಹಳ್ಳಿ ಕಡೆ ಮೋಡ ಸದ್ಯಕ್ಕೆ ಇಲ್ಲ ಅಷ್ಟು. ಆ ಟೈಮಲ್ಲಿ ಮೋಡ ಬರ್ಬೋದೇನೋ, ನಮಗೂ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ಚಂದ್ರ ಅದ್ಭುತವಾಗಿ ಇದ್ದಾನೆ. ನೋಡೋಣ ಆ ಗ್ರಹಣದ ಸಮಯದಲ್ಲಿ ಯಾವ ರೀತಿ ಅನುಭವ ಆಗುತ್ತೋ ಆ ಗ್ರಹಣನ ಕಣ್ಣಲ್ಲೇ ವೀಕ್ಷಣೆ ಮಾಡಿ. ಇದು ಯಾವಾಗಲೂ ಸಿಗಲ್ಲ ಇಂಥ ಭಾಗ್ಯ ಸ್ನೇಹಿತರೆ. ಪುರಾತನ ಕಾಲದಲ್ಲಿ ಗ್ರಹಣನ ನೋಡೋದೇ ತಪ್ಪು, ಅದು ಸೂತಕ. ಅದು ನೋಡಿದ್ರೆ ನಮಗೆ ಕೆಟ್ಟದ್ದಾಗ್ಬಿಡುತ್ತೆ, ಏನೋ ಕೇಡಾಗ್ಬಿಡುತ್ತೆ, ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ ಅಂತ ಹೇಳ್ತಿರ್ತಾರೆ ಸ್ನೇಹಿತರೆ. ದಯವಿಟ್ಟು ಆ ಥರ ಏನೂ ಇರಲ್ಲ. ಗ್ರಹಣ ಅನ್ನೋದು ಮನುಷ್ಯರ ಜೀವನದಲ್ಲಿ ನಡೆಯೋದಿಲ್ಲ, ಇದು ಪ್ರಕೃತಿಯಲ್ಲಿ ಆಗುವಂಥ ವಿಸ್ಮಯ ಸ್ನೇಹಿತರೆ. ಸೂರ್ಯಮಂಡಲದಲ್ಲಿ ನಡೀತಕ್ಕಂಥ ಒಂದು ಅಚ್ಚರಿ ವಿಸ್ಮಯ. ಅವುಗಳಿಗೆ ಸಾಮಾನ್ಯ ಮನುಷ್ಯನಿಗೆ ಅಸಾಮಾನ್ಯ ಅಂತ ಅನಿಸ್ಬೋದು, ಆದರೆ ಅಸಾಮಾನ್ಯ ಕ್ಷಣಗಳು ಇವಲ್ಲ. ಇದು ದೈವಿಕವಾದದ್ದು ಅಥವಾ ಸೌರಮಂಡಲದಲ್ಲಿ ನಡೀತಕ್ಕಂಥ ಕೆಲವು ಬದಲಾವಣೆಗಳು. ಅವು ಬದಲಾವಣೆಗಳನ್ನು ನಾವು ಏನೋ ಅಂತ ತಿಳ್ಕೊಂಡು ಸೂತಕ ಅಂತ ತಿಳ್ಕೋದಲ್ಲ. ಒಂದು ಲೆಕ್ಕದಲ್ಲಿ ದೇವತೆಗಳಿಗೆ ಸೂತಕ ಅನಿಸ್ಬೋದೇನೋ, ಆದರೆ ಮನುಷ್ಯರಿಗೆ ಸೂತಕಲ್ಲ. ಆಗ ಅನಿಸಿದ್ರೂ ದರ್ಬೆ ಹುಲ್ಲು ಇಡಿ, ಬೆಳಗಿನ ಜಾವ ಎದ್ದ ಮೇಲೆ ಮನೆ ಗಂಗೆಯಲ್ಲಿ ಶುಚಿ ಮಾಡಿ, ಹೊರಗಡೆಯಿಂದ ಗಂಗೆ ನೀರು ತಗೊಬನ್ನಿ, ಅದಕ್ಕೆ ಮಾವಿನ ಎಲೆಗಳಿಂದ ಪ್ರೋಕ್ಷಣೆ ಮಾಡಿ ಶುಚಿ ಮಾಡಿ, ದೇವರ ಸಾಮಾನು ಪಾತ್ರೆಗಳು ಅಥವಾ ಕಳಸಗಳಿದ್ರೆ ಬೆಳಗಿ ಸ್ನಾನ ಮಾಡಿಕೊಂಡು ಶುಚಿ ಮಾಡಿ, ದೇವ ಅಂತ ನಿಮ್ಮ ಮನೆ ದೇವ್ರ ಕಡ್ಡಿ ಹಚ್ಚಿ ಅಷ್ಟೇ ಸ್ನೇಹಿತರೆ. ಗ್ರಹಗತಿಗಳ ಬಗ್ಗೆ ಭಯ ಉಡಿಸ್ತಾರೆ, ಭವಿಷ್ಯದಲ್ಲಿ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಅಂತಾರೆ. ಅದೆಲ್ಲ ಕೇಳ್ಕೊಂಡ್ರೆ ಮನಸ್ಸು ಸಮಾಧಾನ ಇರಲ್ಲ, ಕೊರಿತಾ ಇರುತ್ತೆ ಸ್ನೇಹಿತರೆ. ಈಗ ಸದ್ಯಕ್ಕೆ ನಾವು ರಾಶಿಫಲ ಅಂತೆ ಅಥವಾ ಟಿ ವಿಲಿ ಜ್ಯೋತಿಷ್ಯಗಳ ನೋಡಿಬಿಟ್ರೆ ಮನಸ್ಸೆಲ್ಲ ಒಡೆದೋಗುತ್ತೆ. ಅದ್ರ ಬದಲು ಚಂದ್ರದೇವ್ರಿಗೆ ನಮಸ್ಕಾರ ಮಾಡಿ, ನಮ್ಮ ಕುಲ ದೇವರಿಗೆ ಕೈ ಮುಗಿದು, ಶಿವನಿಗೆ ಕೈ ಮುಗಿದು, ಪ್ರಕೃತಿ ದೇವತೆಗೆ ನಮಸ್ಕಾರ ಮಾಡಿ ಆಗಿದ್ದೆಲ್ಲ ಫೇಸ್ ಮಾಡೋಕ್ಕೆ ನಾವು ಸಿದ್ಧ. ಅದು ಅಂದ್ಕೊಂಡು ಸ್ನೇಹಿತರೆ ನಾವು ಮುಂದೆ ಹೋಗ್ತಾ ಇರಬೇಕು. ಅದು ಬಿಟ್ಟು ಅದು ಇದು ಜ್ಯೋತಿಷ್ಯ ಕೇಳೋಕೋದ್ರೆ ಮನಸ್ಸು ಒಡೆದೋಗ್ಬಿಡುತ್ತೆ, ನೆಮ್ಮದಿ ಸಿಕ್ಕಲ್ಲ. ಅದರಿಂದ ಕೆಲಸನೂ ಮಾಡೋಕ್ಕಾಗಲ್ಲ, ಮನಸ್ತಾಪಗಳು ಹೆಚ್ಚಾಗ್ಬಿಡ್ತವೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಏನೇನೋ ಅಂತರ ಬದಲಾವಣೆ ಆಗ್ಬಿಡ್ತವೆ, ಕೊಂಡಿಗಳು ಕಳ್ಸ್ಕೊಬಿಡ್ತವೆ. ಅದಕ್ಕೆ ಅವಕಾಶ ಕೊಡಬೇಡಿ. ನಿಮ್ಮ ಧೈರ್ಯ ನಿಮ್ಮ ಕೈಲಿರಲಿ. ನೋಡಬೇಕು ಅನ್ನೋ ಧೈರ್ಯ ಇದೆ, ಚಂದ್ರಗ್ರಹಣ ನೋಡಿ
11ರಿಂದ 12 ಗಂಟೆ ಸೂಪರಾಗಿರುತ್ತೆ ಸ್ನೇಹಿತರೆ. ನಾನು ನೋಡ್ತೀನಿ ಗ್ರಹಣನ, ಹಾಗೆ ನೀವು ನೋಡಿ ಕಮೆಂಟ್ ಮಾಡಿ ಏನನ್ನಿಸ್ತು ನಿಮಗೆ ಈ ಮಾತಿನಿಂದ ಅಂತ. ದಯವಿಟ್ಟು ನಮಗೂ ಮೋಟಿವೇಟ್ ಆಗುತ್ತೆ. ಈ ಮಾಹಿತಿ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಸ್ನೇಹಿತರೆ. ಫೇಸ್ಬುಕ್ ಪೇಜನ್ನು ದಯವಿಟ್ಟು ಫಾಲೋ ಮಾಡಿ. ನಮ್ಮದು ಎಲ್ಲವೂ ವಿಸ್ಮಯ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಹಾಗೆ ಫೇಸ್ಬುಕ್ ಚಾನಲ್ ಕೂಡ ಇದೆ, ಹಾಗೆ ಇನ್ಸ್ಟಾಗ್ರಾಮು ಕೂಡ ಎಲ್ಲವೂ ವಿಸ್ಮಯ ಅಂತ ನಮ್ಮ ಪೇಜ್ ಇದೆ, ಪ್ರೊಫೈಲ್ ಇದೆ. ಎಲ್ಲವನ್ನು ಫಾಲೋ ಮಾಡಿ ಸ್ನೇಹಿತರೆ. ನಮಗೆ ದಯವಿಟ್ಟು ಬೆಂಬಲ ಕೊಡಿ. ಚಂದ್ರಗ್ರಹಣ ಕೆಟ್ಟದ್ದಾಗುತ್ತೋ ಒಳ್ಳೆಯದಾಗುತ್ತೋ ಅದು ಬೇಡ. ಒಳ್ಳೆಯ ಪಾಸಿಟಿವ್ ಥಿಂಕ್ನಿಂದ ನಾವು ಅದನ್ನು ಸ್ವೀಕಾರ ಮಾಡೋಣ. ಕೆಟ್ಟದ್ದೇ ಆಗ್ತಿದ್ರೆ ಒಳ್ಳೆಯದ್ರ ಪ್ರಭಾವ ನಮ್ಗೆ ಅರ್ಥ ಆಗುತ್ತೆ. ಒಳ್ಳೆಯದೇ ಆಗ್ತಿದ್ರೆ ಕೆಟ್ಟದ್ದು ನಮಗೆ ಗೊತ್ತಾಗಲ್ಲ, ಅರ್ಥ ಆಗಲ್ಲ. ಅದಕ್ಕೆ ಒಳ್ಳೆಯದು ಕೆಟ್ಟದ್ದು ಎರಡೂ ಸ್ವೀಕಾರ ಮಾಡೋಣ ಅಲ್ವಾ ಸ್ನೇಹಿತರೆ. ಶುಭರಾತ್ರಿ, ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ. ನಮಸ್ಕಾರ, ವಂದನೆಗಳು.